ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಪಾಸ್ ವಿತೌಟ್ ಹಿಂದಿ ಪರೀಕ್ಷೆಯನ್ನ ಮಾಡದೆ ಮಕ್ಕಳನ್ನ ಪಾಸ್ ಮಾಡಿ, ಹಿಂದಿ ಸಬ್ಜೆಕ್ಟ್ ಬೇಡ ಅನ್ನುವಂಥದ್ದು ಕನ್ನಡ ಪರ ಸಂಘಟನೆಗಳ ಆಗ್ರಹ. ಸ್ನೇಹಿತರೆ, ಏನಿದು ಸಬ್ಜೆಕ್ಟ್ ಅಂತ ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸ್ಬೋದು. ನೋಡಿ, ನಮ್ಮ ರಾಜ್ಯದಲ್ಲಿ ತ್ರಿಭಾಷಾ ನೀತಿಯನ್ನ ಹೇರಿಕೆ ಮಾಡಲಾಗಿದೆ. ಕಡ್ಡಾಯವಾಗಿ ಈ ಭಾಷೆಗಳನ್ನ ಕಲಿಬೇಕು. ತ್ರಿಭಾಷಾ ನೀತಿ ಅಂದ್ರೆ ಇಂಗ್ಲಿಷು, ಹಿಂದಿ, ಕನ್ನಡ. ಆದ್ರೆ ಚಿಂತಕರು, ಸಾಹಿತಿಗಳು, ಹೋರಾಟಗಾರರು, ಕನ್ನಡ ಪರ ಸಂಘಟನೆಗಳು ಹೇಳೋದೇನು ಅಂದ್ರೆ, ನಮಗೆ ತ್ರಿಭಾಷಾ ನೀತಿ ಬೇಡ, ದ್ವಿಭಾಷಾ ನೀತಿ ಸಾಕು. ದ್ವಿಭಾಷಾ ನೀತಿ ಅಂದ್ರೆ ಕನ್ನಡ, ಇಂಗ್ಲಿಷ್ ಎರಡು ಭಾಷೆಗಳು ಸಾಕು, ನಮಗೆ ಹಿಂದಿ ಕಲಿಯಲೇಬೇಕು ಅನ್ನುವಂತ ಕಡ್ಡಾಯ ಬೇಡ ಅಂತ. ಈಗ ಪಾಸ್ ವಿತೌಟ್ ಹಿಂದಿ ಅಂತೇಳಿ ಯಾಕೆ ಜಾಗೃತಿ ಮಾಡಲಾಗ್ತಾ ಇದೆ ಮತ್ತು ಶಿಕ್ಷಣ ಇಲಾಖೆಗೆ ಯಾಕೆ ಒತ್ತಡವನ್ನ ಹೇರಲಾಗ್ತಾ ಇದೆ ಮತ್ತು ಕೆಲವು ಕನ್ನಡ ಪರ ಸಂಘಟನೆಗಳು, ದ್ರಾವಿಡ ಕನ್ನಡಿಗರು ಸೇರಿದಂತೆ ಚಿಂತಕರು, ಹೋರಾಟಗಾರರು, ಕನ್ನಡಿಗರೆಲ್ಲ ಶಿಕ್ಷಣ ಇಲಾಖೆಗೆ ಮತ್ತೆ SLC ಬೋರ್ಡ್ ಪರೀಕ್ಷಾ ಮಂಡಳಿಗೆ ಆಗ್ರಹ ಪಡಿಸೋದೇನು ಅಂದ್ರೆ, ಹಿಂದಿ ಪರೀಕ್ಷೆ ಕಡ್ಡಾಯ ಮಾಡಬೇಡಿ, ಹಿಂದಿ ಪರೀಕ್ಷೆನೇ ಮಾಡಬೇಡಿ ಅಂತ. ಯಾಕೆಂದ್ರೆ ನೋಡಿ ಸ್ನೇಹಿತರೆ, ಪ್ರತಿ ವರ್ಷವೂ SLC ಪರೀಕ್ಷೆ ನಡಿಬೇಕಾದ್ರೆ ಹಿಂದಿ ಪರೀಕ್ಷೆಯೊಂದರಲ್ಲೇ ಪ್ರತಿ ವರ್ಷ ಕನ್ನಡದ ಮಕ್ಕಳು 1,00,000ಕ್ಕೂ ಹೆಚ್ಚು ಮಕ್ಕಳು ಫೇಲ್ ಆಗ್ತಾ ಇದ್ದಾರೆ. ಹಿಂದಿ ಪರೀಕ್ಷೆಯಲ್ಲಿ ಫೇಲ್ ಆದ್ರು ಅನ್ನೋ ಕಾರಣಕ್ಕೋಸ್ಕರ ಅವರ ಶೈಕ್ಷಣಿಕ ಹಿನ್ನಡೆ ಆಗ್ತದೆ. ಹಿಂದಿ ಅನ್ನೋ ಒಂದೇ ಒಂದು ಸಬ್ಜೆಕ್ಟ್ಗೋಸ್ಕರ ಪ್ರತಿ ವರ್ಷ 1,00,000. ಈ ರೀತಿ ಪ್ರತಿ ವರ್ಷ 1,00,000 ಮಕ್ಕಳು ಫೇಲ್ ಆಗ್ತಿದ್ರೆ ಅದರಲ್ಲಿ ಎಷ್ಟು ಜನ ಪಾಸ್ ಮಾಡ್ಕೊಳ್ತಾರೆ? ಅದರಲ್ಲಿ ಎಷ್ಟು ಜನ ಶೈಕ್ಷಣಿಕ ಅರ್ಹತೆನ ಪಡ್ಕೊಳ್ತಾರೆ? ಅದು ಈಗ ಪ್ರಶ್ನೆ. ಪ್ರತಿ ವರ್ಷ ಈ ರೀತಿ ಆದ್ರೆ ನಾಳೆ ಭವಿಷ್ಯವನ್ನ ಶೈಕ್ಷಣಿಕವಾಗಿ ಕಂಡುಕೊಳ್ಳುವಂತ ಕನಸುಗಳನ್ನ ಇಟ್ಕೊಂಡಿರುವಂತ ಪೋಷಕರ ಕಥೆ ಏನು, ಮಕ್ಕಳ ಕಥೆ ಏನು, ನಮ್ಮ ರಾಜ್ಯದ ಕಥೆ ಏನು, ಗತಿ ಏನು? ಅದಕ್ಕೆ ಈ ತ್ರಿಭಾಷಾ ನೀತಿ ಹೇರಿಕೆ ಇದೆಯಲ್ಲ, ಈ ಹಿಂದಿ ಹೇರಿಕೆ ಇದೆಯಲ್ಲ, ಇದು ಕನ್ನಡಿಗರಿಗೆ ಒಂದು ರೀತಿ ಮಗ್ಗುಲ ಮುಳ್ಳು. ಆ ಕಾರಣಕ್ಕೋಸ್ಕರನೇ ಶಿಕ್ಷಣ ಇಲಾಖೆಗೆ ಹಿಂದಿ ಪರೀಕ್ಷೆಯನ್ನ ನೀವು ರದ್ದು ಮಾಡಿ, ಹಿಂದಿ ಪರೀಕ್ಷೆನೇ ಬೇಡ, ಹಿಂದಿ ಪರೀಕ್ಷೆಯಲ್ಲಿ ಫೇಲ್ ಆದ್ರು ಅನ್ನೋ ಕಾರಣಕ್ಕೋಸ್ಕರ ಆ ವಿದ್ಯಾರ್ಥಿಯ ಇಡೀ ಶೈಕ್ಷಣಿಕ ಹಿನ್ನೆಲೆ, ಶೈಕ್ಷಣಿಕ ಮಟ್ಟವೇ ಕುಸಿದೋಗುತ್ತೆ ಅಂತ ಅನ್ನೋದಾದ್ರೆ ಇದು ಎಲ್ಲಿಗೆ ಕೊಂಡೊಯ್ಯುತ್ತೆ? ಅವರ ಗತಿ ಏನು, ಅವನ ಭವಿಷ್ಯ ಏನು ಅನ್ನೋದೇ ಈಗ ಪ್ರಶ್ನೆ ಆಗಿರುವಂಥದ್ದು. ಜೊತೆಗೆ ಒಂದಷ್ಟು ಬೇಡಿಕೆಗಳನ್ನ ಈ ಕನ್ನಡ ಪರ ಸಂಘಟನೆಗಳು ಇಟ್ಟಿದ್ದಾರೆ. ಮೊದಲು ಈ ಹಿಂದಿ ಪರೀಕ್ಷೆಯನ್ನ ನೀವು ನಿಲ್ಲಿಸಿ, ಜೊತೆಗೆ ಯಾರೆಲ್ಲ ಈಗ ಫೇಲ್ ಆಗಿದ್ದಾರೆ ಹಿಂದಿ ಪರೀಕ್ಷೆಯಲ್ಲಿ ಮಕ್ಕಳು, ಅವರನ್ನ ಪಾಸ್ ಮಾಡಿ ಅವರು ಮುಂದೆ ಉನ್ನತ ಶಿಕ್ಷಣವನ್ನ ಪಡೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಜೊತೆಗೆ ಈಗ ಯಾರೆಲ್ಲ ಹಿಂದಿ ಶಿಕ್ಷಕರಿದ್ದಾರೆ ಅವರನ್ನ ಕನ್ನಡ ಶಿಕ್ಷಕರನ್ನಾಗಿ ಮಾರ್ಪಾಡು ಮಾಡಿ ಅದಕ್ಕೆ ಬೇಕಾದಂತ ಅರ್ಹತೆಯನ್ನು ಗಳಿಸೋದಕ್ಕೆ ನೀವು ವ್ಯವಸ್ಥೆಯನ್ನ ಮಾಡಿ ಅಂತ ಹೇಳಿದ್ದಾರೆ. ಇದು ಈ ಕನ್ನಡ ಪರ ಸಂಘಟನೆಗಳ ಆಗ್ರಹ. ಜೊತೆಗೆ ಏನು ಥೋರಟ್ ಆಯೋಗದ ವರದಿ ಇದೆಯಲ್ಲ, ಈ ಶಿಕ್ಷಣ ನೀತಿಗೆ ಸಂಬಂಧಪಟ್ಟಂಗೆ ತ್ರಿಭಾಷಾ ನೀತಿನ ದ್ವಿಭಾಷಾ ನೀತಿಗೆ ಸಂಬಂಧಪಟ್ಟಂಗೆ ಈ ಥೋರಟ್ ಆಯೋಗದ ವರದಿಯನ್ನ ಸಾರ್ವಜನಿಕ ಚರ್ಚೆಗೆ ಒಳಪಡಿಸಿ ಅಂತ ಹೇಳಿದ್ದಾರೆ. ನಿಜವಾಗಲೂ ನನಗನ್ಸುತ್ತೆ ಇದು ಕನ್ನಡ ಪರ ಸಂಘಟನೆಗಳು, ಪ್ರಜ್ಞಾವಂತ ಕನ್ನಡಿಗರು ಮಾಡಲೇಬೇಕಾದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದ್ಯಾವುದ್ರಿ, ನಮ್ದು ಕನ್ನಡ ಭಾಷೆ, ನಮ್ದು ಸಾರ್ವಭೌಮ ಭಾಷೆ, ನಮ್ಮ ಅಸ್ಮಿತೆಯ ಭಾಷೆ, ನಮ್ಮ ಬದುಕಿನ ಭಾಷೆ, ನಮ್ಮ ಅನ್ನದ ಭಾಷೆ. ನಾವು ಕನ್ನಡವನ್ನ ಬರಿತೀವಿ, ನಮ್ಗೆ ಇಂಗ್ಲಿಷ್ ಕಲಿಬೇಕು, ಕಲಿಯೋಣ, ಜಾಗತಿಕವಾಗಿ ನಮಗೆ ಬೇಕು, ಹಿಂದಿಯನ್ನ ಕಲಿಯಲೇಬೇಕು ಅನ್ನುವಂತ ಈ ಹೇರಿಕೆ ಇದೆಯಲ್ಲ, ಹಿಂದಿಲಿ ಫೇಲ್ ಆದ್ರೆ ಅವನ ಶೈಕ್ಷಣಿಕ ಹಿನ್ನಡೆಯೇ ಹಾಳಾಗೋಯ್ತು, ಅವನ ಶೈಕ್ಷಣಿಕ ಭವಿಷ್ಯವೇ ಮುರಿದು ಬಿದ್ದೋಯ್ತು. ಹಿಂದಿ ಅವನು ಚೆನ್ನಾಗಿ ಕಲ್ತು ಬಿಟ್ರೆ ಆಯ್ತಾ, ಅವನು ಪ್ರಗತಿ ಸಾಧಿಸಿಬಿಟ್ನ? ಆಯ್ತಪ್ಪ, ನೀವು ನಮ್ಮ ಕರ್ನಾಟಕದಲ್ಲಿ ಬಂದು ನೀವು ತ್ರಿಭಾಷಾ ನೀತಿ ಸೂತ್ರವನ್ನ ಮಾಡ್ಲೇಬೇಕಂತೇಳಿ ಕಡ್ಡಾಯ ಮಾಡ್ತಿರಲ್ಲ, ಉತ್ತರ ಪ್ರದೇಶದ ರಾಜ್ಯಗಳಲ್ಲಿ ನಮ್ಮ ಭಾಷೆಯನ್ನು ಸೇರಿಸ್ಕೊಳ್ಳಿ, ನಿಮ್ಮ ತ್ರಿಭಾಷಾ ನೀತಿ ಸೂತ್ರದಲ್ಲಿ ಕನ್ನಡವನ್ನ ಕಲೀರಿ. ಯಾಕೆ ಅಲ್ಲಿ ಮಾಡಕ್ಕಾಗಲ್ಲ? ಅಲ್ಲಿ ಕಲಿಯಲ್ಲ, ಅಲ್ಲಿ ಕಲ್ಸಲ್ಲ. ಇವ್ರದ್ದೇನು, ಹಿಂದಿಯನ್ನ ಒಂದ್ ರೀತಿ ರಾಷ್ಟ್ರ ಭಾಷೆ ಅನ್ನೋ ರೀತಿಯಲ್ಲಿ ಬಿಂಬಿಸೋದು. ಹಿಂದಿ ಒಂದು ಆಡಳಿತ ಭಾಷೆ. ಈ ಬೇಡಿಕೆಗಳಲ್ಲಿ ಇದು ಕೂಡ ಒಂದಿದೆ, ಕನ್ನಡ ಪರ ಸಂಘಟನೆಗಳು ಪಠ್ಯ ಪುಸ್ತಕಗಳಲ್ಲಿ ಹಿಂದಿಯನ್ನ ರಾಷ್ಟ್ರ ಭಾಷೆ ಅನ್ನೋ ಅರ್ಥದಲ್ಲಿ ಬಿಂಬಿಸಬೇಡಿ ಅಂತ. ಹಿಂದಿ ರಾಷ್ಟ್ರ ಭಾಷೆ ಅಲ್ಲ, ಅದೊಂದು ಆಡಳಿತ ಭಾಷೆ. ನಮಗೆ ಜ್ಞಾನವನ್ನ ನಾವು ತಿಳಿಯುವ ಸಲುವಾಗಿ, ಪಡೆಯುವ ಸಲುವಾಗಿ ಇಂಗ್ಲಿಷ್ ಇರ್ಬೋದು, ಹಿಂದಿ ಇರ್ಬೋದು, ಬೇರೆ ಬೇರೆ ಲ್ಯಾಂಗ್ವೇಜ್ ಅನ್ನು ನಾವು ಕಲಿಯೋಣ. ಹಂಗಂತೇಳಿ ನಾವು ಹಿಂದಿ ಭಾಷೆಯ ವಿರೋಧಿಗಳಲ್ಲ, ಇಂಗ್ಲಿಷ್ ಭಾಷೆಯ ವಿರೋಧಿಗಳಲ್ಲ. ಕುವೆಂಪು ಅವರು ಹೇಳೋದು ಅದನ್ನೇ, ಬೇರೆ ಭಾಷೆಗಳನ್ನ ನಾವು ಕಲಿಯೋಣ, ಆದ್ರೆ ನಮ್ಮ ಭಾಷೆಗೆ ಒತ್ತು ಕೊಡೋಣ. ನಮ್ಮ ಭಾಷೆಗೆ ಒತ್ತು ಕೊಟ್ಟಿದ್ದೀವಿ, ನಾವು ಕೊಡಬೇಕು. ಆದ್ರೆ ಹಿಂದಿ ಭಾಷೆಯನ್ನ ನೀವು ಕಲಿದೇ ಇದ್ರೆ, ಅದನ್ನ ನೀವು ಪಾಸ್ ಮಾಡದೇ ಇದ್ರೆ, ನೀವು ನಿಮ್ಮ ಶೈಕ್ಷಣಿಕ ಒಂದು ಪ್ರಗತಿಗೆ ಅಡ್ಡಿಯಾಗತ್ತೆ ಅಂತ ಅನ್ನೋದೇ ಆದ್ರೆ, ನಮ್ಮ ಈ
ಪಠ್ಯಗಳಲ್ಲಿ ಅಳವಡಿಸುವ ಶಿಕ್ಷಣ ಇಲಾಖೆ ಯೋಚನೆ ಮಾಡಬೇಕಾಗಿದೆ. ಆಮೇಲೆ ನಮಗೆ ಒಂದೇ ಸಲ ಇಂಗ್ಲಿಷ್ ಹಿಂದಿಯನ್ನು ಕಲಿಬೇಕು ಅಂತ ಹೇರಿಕೆ ಇದೆಯಲ್ಲ, ಅದು ಕಷ್ಟ. ಕನ್ನಡವಾದ್ರೆ ನಾವು ಹುಟ್ಟಿನಿಂದಲೇ ಅದು ನಮ್ಮ ಅನ್ನದ ಭಾಷೆ ಆಗಿರುತ್ತೆ, ನಮ್ಮ ತಾಯಿ ಭಾಷೆ ಆಗಿರುತ್ತೆ. ಆದ್ರೆ ಹಿಂದಿಯನ್ನು ನೀವು ಒಂದೇ ಸಲಿಗೆ ಕಲಿಯೋದಕ್ಕೆ ಶುರು ಮಾಡಿ ಅಂದ್ರೆ ಅದು ಎಲ್ಲರಿಗೂ ಸಾಧ್ಯ ಆಗದೇ ಇರಬಹುದು. ಇದು ಒಂದ್ ರೀತಿ ಹೇರಿಕೆಯ ರಾಜಕಾರಣ ಅಂತ. ಈ ಹಿಂದಿ ರಾಜ್ಯಗಳು ಪದೇ ಪದೇ ಮಾಡ್ತಿರುವಂತ ಈ ಹೇರಿಕೆ ಇದು. ಅವ್ರಿಗೆ ಏನೇನ್ ಬೇಕು ಎಲ್ಲ ಏನು ಪ್ರಭುತ್ವವನ್ನು ಸಾಧಿಸೋದಿಕ್ಕೆ ಉತ್ತರದ ರಾಜ್ಯಗಳು ಕಾನೂನುಗಳನ್ನ ಮಾಡ್ಕೊಳ್ತವೆ. ಯಾಕಂದ್ರೆ ಅವರಿಗೆ ಜಾಸ್ತಿ ಸ್ಟ್ರೆಂತ್ ಇದೆ, ಹೆಚ್ಚಿನ ಸಂಸದರಿದ್ದಾರೆ, ಅವ್ರಿಗೆ ಬೇಕಾದ ಕಾಯ್ದೆಗಳನ್ನು ಮಾಡ್ಕೊಳ್ತಾರೆ, ಬೇಕಾದ ಹೇರಿಕೆಗಳನ್ನು ಕೂಡ ಮಾಡ್ತಾರೆ. ನಮ್ಮ ಕನ್ನಡ ಭಾಷೆಗೆ 2000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿದೆ, ಹಿಂದಿಗಿಂತಲೂ ಹೆಚ್ಚು ವರ್ಷಗಳ ಇತಿಹಾಸ ಇದೆ. ನಮ್ದು ಅತ್ಯಂತ ಪ್ರಾಚೀನವಾದಂತಹ ಭಾಷೆ, ಶಾಸ್ತ್ರೀಯವಾದಂತಹ ಭಾಷೆ. ಆದ್ರೆ ನಮ್ಮ ಭಾಷೆಯನ್ನ ರಾಷ್ಟ್ರೀಕರಣ ಮಾಡಬೇಕು, ಎಲ್ಲ ರಾಜ್ಯಗಳಿಗೂ ನಾವು ಅದನ್ನ ವಿಸ್ತರಿಸಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಕೂಡ ಪ್ರಯತ್ನ ಪಡೋಣ. ಆದ್ರೆ ಹಿಂದಿಯನ್ನ ಕಲಿಯದ ಕಾರಣಕ್ಕೋಸ್ಕರ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯವೇ ನಾಶ ಆಗುತ್ತೆ ಅಂತ ಅನ್ನೋದೇ ಆದ್ರೆ ಆ ಹಿಂದಿ ಬೇಕಾ? ಖಂಡಿತ ಹಿಂದಿಯನ್ನು ಕಲಿಯೋಣ, ಆದ್ರೆ ಕಲಿದೇ ಇದ್ರೆ ನೀವು ಫೇಲ್ ಆಗ್ತೀರಿ ಅಂತ ಅನ್ನೋ ಹೇಳಿಕೆ ಇದೆಯಲ್ಲ, ಅದು ನಮ್ಮ ವಿದ್ಯಾರ್ಥಿಗಳ ಮೇಲೆ ಅವರ ಭವಿಷ್ಯಕ್ಕೆ ಕೊಕ್ಕೆ ಹಾಕುವ ಪ್ರಕ್ರಿಯೆ ಇದು. ಹಿಂದಿ ಕಲ್ತಿರುವಂತ ಉತ್ತರ ಪ್ರದೇಶದ ಜನರು ನಮ್ಮ ಬೆಂಗಳೂರಿಗೆ ಬರ್ತಾರೆ, ನಮ್ಮ ರಾಜ್ಯಕ್ಕೆ. ಹಿಂದಿ ಕಲ್ತು ಆರಾಮಾಗಿರ್ಬೋದಿತ್ತಲ್ಲ, ಅವರಲ್ಲಿ ಹಿಂದಿಯಲ್ಲಿ ಒಳ್ಳೆ ಪ್ರಭುತ್ವವನ್ನು ಸಾಧಿಸಿ ಅಲ್ಲೇ ಇರ್ಬೋದಿಲ್ಲ, ಯಾಕೆ ವಲಸೆ ಬರ್ತಾ ಇದ್ದಾರೆ? ನಾವು ಹಿಂದಿ ಕಲ್ತೆ ನಾವು ಉತ್ತರ ಪ್ರದೇಶಗಳಿಗೆ ಹೋಗೋ ಅಗತ್ಯ ಇಲ್ಲ. ನಾನು ಭಾಷೆಯ ದ್ವೇಷಿ ಅಲ್ಲ, ಜ್ಞಾನದ ಸಲುವಾಗಿ, ನಮಗೊಂದು ಸಂವಹನದ ಸಲುವಾಗಿ, ಜಗತ್ತಿನಲ್ಲಿರುವಂತ ಎಲ್ಲ ಚಿಂತನೆಗಳನ್ನ ಅರ್ಥ ಮಾಡಿಕೊಳ್ಳುವ ಸಲುವಾಗಿ ನಮಗೆ ಭಾಷೆ ಬೇಕು. ಆದ್ರೆ ಕಡ್ಡಾಯ ಯಾಕೆ? ನಾವು ಸೆಂಟ್ರಲ್ ಗೌರ್ಮೆಂಟ್ ಪರೀಕ್ಷೆಗಳಲ್ಲಿ ಹಿಂದಿ ನಮಗೆ ಗೊತ್ತಿಲ್ಲ, ಆದ್ರೆ ನಮಗೆ ಕನ್ನಡದಲ್ಲಿ ಬರೆಯೋದಕ್ಕೆ ಅವಕಾಶವನ್ನ ಕೊಡಲ್ಲ. ಯಾಕೆಂದ್ರೆ ಅವ್ರು ಹಂಗೆ ಕಾನೂನುಗಳನ್ನ ರೂಪಿಸ್ಕೊಂಡಿದ್ದಾರೆ. ನಮ್ಮ ಸಂಸದರು ಈ ಒಕ್ಕೂಟ ವ್ಯವಸ್ಥೆ ಇದೆಯಲ್ಲ, ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಆದೇಶಗಳನ್ನ ಜಾರಿಗೆ ಮಾಡುವ ನಿಟ್ಟಲ್ಲಿ ಎಲ್ಲ ರಾಜ್ಯಗಳನ್ನು ಸಮನ್ವಯವಾಗಿ ತೆಗೆದುಕೊಳ್ಬೇಕಾಗತ್ತೆ. ಅದನ್ನೇ ಒಕ್ಕೂಟ ವ್ಯವಸ್ಥೆ ಅನ್ನೋದು, ಫೆಡರಲ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ. ಆದ್ರೆ ನಮ್ಮ ಸಂಸದರುಗಳು ಸಂಸತ್ತಲ್ಲಿ ಇಂಥ ವಿಚಾರಗಳನ್ನ ಚರ್ಚೆ ಮಾಡಬೇಕು, ದನಿ ಎತ್ತಬೇಕು. ಕೇಂದ್ರೀಯ ಪರೀಕ್ಷೆಗಳನ್ನ ಕನ್ನಡದಲ್ಲೇ ಬರೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಇಲ್ಲಿ ಹಿಂದಿ ಅನ್ನೋ ಅಸ್ತ್ರವನ್ನ ಬಿಟ್ಟು ಎಲ್ಲಾ ನಿಟ್ಟಲ್ಲೂ ಕುಗ್ಗಿಸೋ ಪ್ರಯತ್ನವನ್ನ ಈ ಕೇಂದ್ರದವರು, ಒಕ್ಕೂಟದವರು ಮಾಡ್ತಾ ಇದ್ದಾರೆ. ಇದು ತುಂಬಾ ಸಿಲ್ಲಿ ಅಂತ ಅಂದುಕೋಬಾರದು. ಎಷ್ಟೋ ಮಕ್ಕಳ ಭವಿಷ್ಯ ಹಾಳಾಗತ್ತೆ. ಈ ರೀತಿ ಫೇಲ್ ಆಗುವಂತ ಮಕ್ಕಳ ಮುಂದಿನ ಬದುಕೇನು? ಅವರು ಅಲ್ಲಿಗೆ ಹಿಂದಿ ಫೇಲ್ ಆದ್ರೆ ಅವ್ನ ಕತೆ ಮುಗೀತು, ಮುಂದೇನ್ ಮಾಡ್ಬೇಕು? ಅವನು ಹಿಂದಿ ಅವನಿಗೆ ಅರ್ಥನೇ ಆಗಲ್ಲಪ್ಪ. ಯಾಕೆಂದ್ರೆ ಅದೊಂದು ಟಫ್ ಸಬ್ಜೆಕ್ಟ್ ಅಂತ ಅವ್ನಿಗೆ ಅನ್ಸ್ಬೋದಪ್ಪ. ಅವ್ನು ಬೇರೆ ವಿಚಾರದಲ್ಲಿ ಪ್ರತಿಭಾನ್ವಿತನಾಗಿರ್ತಾನೆ, ಜೀನಿಯಸ್ ಆಗಿರ್ತಾನೆ, ಆದ್ರೆ ಹಿಂದಿ ವಿಚಾರದಲ್ಲಿ ಅವ್ನು ಹಿಂದುಳಿದಿರ್ತಾನೆ. ಅದಕ್ಕೆ ಏನ್ ಮಾಡ್ಬೇಕು? ಈ ರೀತಿಯ ಹೇರಿಕೆಗಳನ್ನ ಮಾಡಿ ಭವಿಷ್ಯವನ್ನ ಹಾಳು ಮಾಡೋ ಪ್ರಕ್ರಿಯೆಗಳು, ಇದು ಒಂದು ರೀತಿ ನಾವೇ ಮಾಡ್ಕೊಂಡಂತ ಒಂದು ದುರಂತ ಆಗತ್ತೆ. ರಾಜ್ಯ ಸರ್ಕಾರ, ಅದರಲ್ಲೂ ಶಿಕ್ಷಣ ಇಲಾಖೆ ಈ ಹೇರಿಕೆಯನ್ನು ತೆಗೆದುಹಾಕಿ ಹಿಂದಿ ಫೇಲ್ ಆದ ಪರೀಕ್ಷೆ ನಡೆಸಬಾರ್ದು. ಹಿಂದಿ ಬೇಕಾಗಿಲ್ಲ, ನಮ್ಗೆ ಇಂಗ್ಲಿಷ್ ಕಲಿಯೋಣ, ಆದ್ರೆ ಹಿಂದಿ ಮೇಲೆ ಪ್ರೀತಿ ಇದ್ರೆ ಅದನ್ನು ಕಲಿಯೋಣ, ಆದ್ರೆ ಹೇರಿಕೆ ಬೇಡ. ಈ ಆದೇಶವನ್ನ ಮಾರ್ಚ್ 30ಕ್ಕೇನೋ ಪರೀಕ್ಷೆ ಮಾಡ್ತಾರಂತೆ. ನೀವು ನಿಲ್ಲಿಸದೇ ಇದ್ರೆ ಹಿಂದಿ ಪರೀಕ್ಷೆಯನ್ನು ನಾವು ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕನ್ನಡ ಪರ ಸಂಘಟನೆಗಳು. ಸರ್ಕಾರ ಇದನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಹಿಂದಿ ಭಾಷೆಯ ಪರೀಕ್ಷೆಯನ್ನೇ ನಿಲ್ಲಿಸಿ ಈಗಾಗಲೇ ಫೇಲ್ ಆಗಿರುವಂತಹ ವಿದ್ಯಾರ್ಥಿಗಳನ್ನ ಪಾಸ್ ಮಾಡಿ ಈ ಹೇರಿಕೆಯನ್ನ ನಿಲ್ಲಿಸೋ ಪ್ರಯತ್ನವನ್ನ ಮಾಡಿ ಸಾರ್ವಭೌಮತೆ, ಕನ್ನಡದ ಅಸ್ಮಿತೆ ಕಾಪಾಡೋದು ಅಂದ್ರೆ ಇದೇನೆ. ಮತ್ತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರಕ್ಕೆ ಸಲಹೆಯನ್ನು ಕೊಡಲಿ. ಆಮೇಲೆ ನಮ್ಮ ಚಿಂತಕರು, ಸಾಹಿತಿಗಳು, ಪೋಷಕರು ಕೂಡ ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಮ್ಮ ಮಕ್ಕಳ ಬದುಕು ಹಿಂದಿಯ ಕಾರಣಕ್ಕೋಸ್ಕರ ಹಿಂದುಳಿಯುತ್ತೆ. ನಮಸ್ಕಾರ.